ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿಯೇ ಇದ್ದಿತ್ತು ನೋಡ. ನೆಲೆಯ ನರಿದು ನೋಡಿ ಹೆನೆಂದಡೆ ಅದು ಜಲವು ತಾನಲ್ಲ. ಕುಲದೊಳಗಿರ್ದು ಕುಲವ ಬೆರಸದೆ ನೆಲೆಗೆಟ್ಟು ನಿಂದುದನಾರು ಬಲ್ಲರೋ. ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು ಗುಹೇಶ್ವರ ನಿಮ್ಮ ನಿಲವು ನೋಡ. ಭಾವಾರ್ಥ: ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ, ನೀರಿನೊಳಗೆ ಬೆಂಕಿ ಇದ್ದರೂ ಅದು ನೀರನ್ನು ಸುಡುವುದಿಲ್ಲ. ಅಂದರೆ ಒಂದ್ರೊಳಗೆ ಮತ್ತೊಂದು ಇದ್ದರೂ ಅವುಗಳ ಸ್ವಭಾವ ಪರಸ್ಪರ ಬೆರೆತು ಹೋಗುವುದಿಲ್ಲ. ಇಲ್ಲಿ ಅಂತರಂಗದಲ್ಲಿರುವ ಶಿವತತ್ವವು ಲೋಕದೊಳಗಿದ್ದರೂ ಲೋಕದ ಗುಣಗಳಿಂದ ಪ್ರಭಾವಿತವಾಗುವುದಿಲ್ಲ ಎಂಬ ಅರ್ಥವಿದೆ. ಜಲವು ತಾನಾಗಿಯೇ ಇದ್ದಿತ್ತು ನೋಡ. ನೀರು ತನ್ನ ಸ್ವಭಾವದಲ್ಲಿಯೇ ಇರುತ್ತದೆ. ಅದರೊಳಗಿನ ಅಗ್ನಿಯ ಅಸ್ತಿತ್ವದಿಂದ ನೀರಿನ ಸ್ವರೂಪ ಬದಲಾಗುವುದಿಲ್ಲ. ನೆಲೆಯ ನರಿದು ನೋಡಿ ಹೆನೆಂದಡೆ ಅದು ಜಲವು ತಾನಲ್ಲ. ಇದರ ನಿಜವಾದ ಸ್ಥಿತಿಯನ್ನು ಕೇವಲ ಹೊರನೋಟದಿಂದ ಅರಿಯಲು ಸಾಧ್ಯವಿಲ್ಲ. ತತ್ವದ ಆಳವಾದ ಸ್ವರೂಪವನ್ನು ಅನುಭವದಿಂದ ಅರಿಯಬೇಕು. ಕುಲದೊಳಗಿರ್ದು ಕುಲವ ಬೆರಸದೆ, ಸಮಾಜ ಅಥವಾ ಕುಲದೊಳಗೆ ಇದ್ದರೂ ಶರಣನು ಅದರ ಭೇದ ಬಂಧನಗಳಿಗೆ ಒಳಗಾಗದೇ ಇರಬೇಕು. ಇಲ್ಲಿ ಕುಲ, ಜಾತಿ, ಸಾಮಾಜಿಕ ಗುರುತುಗಳಿಗಿಂತ ಆತ್ಮತತ್ವವೇ ಶ್ರೇಷ್ಠ ಎಂಬ ಸಂದೇಶವಿದೆ. ನೆಲೆಗೆಟ್ಟು ನಿಂದುದನಾರು ಬಲ್ಲರೋ. ಅಂತಹ ಸ್ಥಿರವಾದ ಆಂತರಿಕ ಅನುಭವದ ಸ್ಥಿತಿಯನ್ನು ಸಾಮಾನ್ಯರು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು. ಹೊರಗಿದ್ದರೂ ಒಳಗಿದ್ದರೂ ತನ್ನ ನಿಜಸ್ವರೂಪವನ್ನು ಕಳೆದುಕೊಳ್ಳದೆ ಅಹಂಕಾರ ಅಥವಾ ಪ್ರದರ್ಶನವಿಲ್ಲದೆ ಇರುವ ಸ್ಥಿತಿಯೇ ಶರಣನ ನಿಲವು.